ಈ ಥರ ಸಿಂಹದ ವಿಗ್ರಹಗಳು ನಿಮಗೆ ಎಲ್ಲಿಯಾದರೂ ಇದ್ದಾವೆ ಅಂತ ಗೊತ್ತಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಒಂದು ಮೂವಿ ತೆಗಿತಾ ಇದ್ದಾರೆ, ಆ ಮೂವಿಗೆ ಬೇಕಾಗಿದೆ. ಹಂಗಾಗಿ ತಕ್ಷಣ ತಿಳಿಸಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ವ್ಲಾಗ್ಸಿಂದ ಮಾತಾಡ್ತಿರೋದು. ನಾನು ಬೀನ್ಸ್ ಕಾಳು ಮತ್ತು ಮಿಕ್ಸ್ ತರಕಾರಿದು ಪಲ್ಯ ಮಾಡ್ತಾಯಿದ್ದೀನಿ. ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನಾನು ಸಾಸಿವೆ ಜೀರಿಗೆ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟ್ ತೊಳ್ಕೊಂಡು ಕ್ಲೀನಾಗಿ ಕಾಳುಗಳು ತರಕಾರಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ ತರಕಾರಿ ಹಾಕ್ತೀನಿ. ಅಗತ್ಯಕ್ಕೆ ತಕ್ಕಷ್ಟು ನೀರು. ಈಗ ಖಾರ ರುಬ್ಬಕ್ಕೆ ತಿರುವಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ನಾಲ್ಕು ಹಸಿರು ಮೆಣಸಿನ್ಕಾಯಿ, ಕೊಬ್ಬರಿ ಚೂರು, ಒಣ ಕೊಬ್ಬರಿ ಚೂರು ಇತ್ತು ಹಾಕ್ತಾಯಿದ್ದೀನಿ. ಇಷ್ಟೇ ಕೊಬ್ಬರಿ ಚೂರು ಹಾಕ್ತಾಯಿರೋದು. ಸ್ವಲ್ಪ ಹುಣಸೆ ಹಣ್ಣು ನೆನೆಸಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ರುಬ್ಬಿದ್ದು ಪೇಸ್ಟು ಇದಕ್ಕೆ ಮೊನ್ನೆ ಈ ಪುಡಿ ಹಾಕ್ತಾಯಿದ್ದೀನಿ. ಮೊನ್ನೆ ಹುರ್ಕೊಂಡಿದ್ದೆ ನೋಡಿ, ಆ ವಿಡಿಯೋದಲ್ಲಿ ಹಾಕಿದ್ದು. ಕೊತ್ತಂಬರಿ ಬೀಜ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರೋದು. ಎಣ್ಣೆ ಹಾಕಿದ್ದೀನಿ. ದೋಸೆಗೆ ಸರ್ವಿದ್ದಿದ್ದು ಎಣ್ಣೆ, ಬೋಂಡ ಮಾಡಿದ್ದು ಎಣ್ಣೆ, ಇದು ಎಣ್ಣೆನ. ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನಾನು ಸಾಸಿವೆ ಜೀರಿಗೆ ಏನು ಹಾಗೆ ಕಾಳುಗಳು ತರಕಾರಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ಈಗ ರುಬ್ಬಿದ್ದು ತರಕಾರಿ ಹಾಕ್ತಾಯಿದ್ದೀನಿ. ರುಬ್ಬಿದ್ದು ಪೇಸ್ಟು ತಿರುಗಿದ್ನಲ್ಲ ಮಿಕ್ಸಿಗೆ. ಉಪ್ಪು, ಅಗತ್ಯಕ್ಕೆ ತಕ್ಕಷ್ಟು ನೀರು. ಇದು ಒಂದು 3 ವಿಷಲ್ ಹಾಕಿಬಿಡಬೇಕು. ಇವಾಗ ಉಪ್ಪು. ಇವಾಗ ನೋಡಿ, ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಉಪ್ಪು ಹಾಕ್ಕೊಂಡು ತಕ್ಕಷ್ಟು ನೀರು ಹಾಕಿ ಚಪಾತಿ ಹಿಟ್ಟಿಗೆ ಕಲಸಿಟ್ಕೊತಾ ಇದ್ದೀನಿ. ನಾನು ನೋಡಿ ಅಕ್ಕಿ ಹಸಿಟ್ಟು, ಅಕ್ಕಿ ಹಿಟ್ಟು, ಅಕ್ಕಿ ಮಿಷನ್ಗೆ ಸಿಗ್ತಾರಲ್ಲ ರೊಟ್ಟಿ ಮಾಡೋಕ್ಕೆ, ಆ ಹಿಟ್ಟಿನಲ್ಲಿ ಚಪಾತಿ ಉಜ್ಜುತ್ತಾ ಇದ್ದೀನಿ. ಯಾಕೆ ಅಂದರೆ ಬೇಗನೆ ಚಪಾತಿ ಉಜ್ಬೋದು, ಮತ್ತು ಪ್ಲೇಟ್ ಮೇಲೆ ಒಂದ್ರ ಮೇಲೆ ಎಷ್ಟಾರು ಹಾಕಿ ಒಂದೂ ಚಪಾತಿ ಅಂಟ್ಕೊಳ್ಳಲ್ಲ. ಅದೇ ಗೋಧಿ ಹಿಟ್ಟಲ್ಲಿ ರುಬ್ಬಿದರೆ ಅಂಟ್ಕೊಳ್ಳುತ್ತೆ, ಅಕ್ಕಿ ಹಿಟ್ಟಲ್ಲಿ ಉಜ್ಜಿದ್ರೆ ಅಂಟ್ಕೊಳ್ಳಲ್ಲ. ಈಗ ಮುಚ್ಚಳ ತೆಗ್ಯೋಣ. ಕುಕ್ಕರಿಂದು ಬೆಂದಿದೆ ಚೆನ್ನಾಗಿ ನೋಡಿ, ಎಷ್ಟು ಮೆತ್ತಗೆ ಚೆನ್ನಾಗಿ ಬೆಂದಿದೆ. ಈ ಥರ ರಸದ ಪಲ್ಯ ಚೆನ್ನಾಗಿರುತ್ತೆ. ಅನ್ನಕ್ಕೂ ಊಟ ಮಾಡ್ಬೋದು, ಚಪಾತಿಗೆ, ರೊಟ್ಟಿಗೆ ಎಲ್ಲ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ತೆಳ್ಳಗೆ ಮಾಡ್ತೀನಿ. ಒಂದೊಳಗೆ ಹಾಕ್ತಾಯಿದ್ದೀನಿ. ನಾನು ಕೆಳಗಡೆ ಕೂತ್ಕೊಂಡು ಚಪಾತಿ ಉಜ್ತಾಯಿದ್ದೀನಿ. ಮನೆಯೆಲ್ಲ ಅಡುಗೆ ಕೋಣೆಯೆಲ್ಲನೂ ನಾವು ಮನೆ ಕೆಡವಿ ಹೊಡೆದಾಕ್ಬಿಟ್ಟಿದ್ದೀವಿ. ಹಿಂದ್ಗಡೆ ಮನೆ ಕಟ್ತಾಯಿದ್ದೀವಿ. ಹಿಂದ್ಗಡೆ ಅಂದರೆ ಕಿಚನ್ನೆಲ್ಲ ಹೊಡೆದಾಕಿದ್ದೀವಲ್ಲ, ಅದೆಲ್ಲ ಇಲ್ಲಿ ಒಂದು ಸಣ್ಣದೊಂದು ಹಾಲಿನ ಪಕ್ಕ ಒಳಗಡೆ ಇದೆ, ಅಲ್ಲಿ ಮಾತ್ರ ಅಡುಗೆ ಮಾಡ್ತಾಯಿದ್ದೀನಿ. ಕಟ್ಟೆ ಮೇಲೆ ಬರೀ ಸ್ಟವ್ ಇಟ್ಕೊಳ್ಳೋಕೆ ಮಾತ್ರ ಜಾಗ ಇದೆ. ಹಂಗಾಗಿ ಅಲ್ಲಿ ಉಜ್ಜೋಕ್ಕೆ ಅರಿಯೋಕ್ಕೆ ಏನು ಜಾಗ ಇಲ್ಲ. ಕೆಳಗಡೆ ಮಣೆ ಇಟ್ಕೊಂಡೇ ಅರಿಬೇಕು. ಹಂಗಾಗಿ ಕೆಳಗಡೆ ಕೂತ್ಕೊಂಡು ಅರಿತಾಯಿದ್ದೀನಿ, ಚಪಾತಿ ಉಜ್ತಾಯಿದ್ದೀನಿ. ಮತ್ತು ಮೇಲ್ಗಡೆ ನಿಂತ್ಕೊಂಡು ಏನು ಮಾಡೋಕ್ಕಾಗಲ್ಲ, ಬರೀ ಸ್ಟವ್ ಮೇಲೆ ಬೇಯಿಸ್ಬೇಕಷ್ಟೇ, ಜಾಗನೂ ಜಾಸ್ತಿ ಇಲ್ಲ.
ಆಮೇಲೆ ಇಲ್ಲಿ ಏನು ಮಾಡೋಕ್ಕೂ ಅನುಕೂಲ ಇಲ್ಲ, ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋಕ್ಕೇನಿಲ್ಲ, ಎಲ್ಲ ಪುಟ್ಟಿ ಒಳಗೆ ಇಟ್ಕೊಂಡು ಅಲ್ಲೇ ಇಟ್ಕೊಂಡಿದ್ದೀನಿ. ಹಂಗಾಗಿ ಈ ಥರ ಇದೆ ನೋಡಿ. ಒಂದರೊಳಗೆ ಒಂದ್ರ ಮೇಲೆ ಹಾಕಿದ್ದೀನಿ, ಅದು ಅಂಟ್ಕೊಳ್ಳಲ್ಲ ನೋಡಿ. ಅಕ್ಕಿ ಹಿಟ್ಟಲ್ಲಿ ಉಜ್ಜಿರೋದ್ರಿಂದ, ಅಕ್ಕಿ ಹಸಿ ಹಿಟ್ಟಿನಲ್ಲಿ ಉಜ್ಜಿರೋದ್ರಿಂದ ಇದು ಅಂಟ್ಕೊಳ್ಳಲ್ಲ, ಎಷ್ಟು ಹಾಕಿದ್ರೂ ಅಂಟ್ಕೊಳ್ಳಲ್ಲ. ರೊಟ್ಟಿ ಹಂಚಿಟ್ಟು ಚಪಾತಿ ಬೇಯಿಸ್ತೀನಿ. ಹೀಗೆ ಒಂದು 2-3 ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಅಷ್ಟು ಚಪಾತಿ ಮಾಡಿರೋದು. ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಚಪಾತಿ ರೆಡಿ ಆಯಿತು. ಪಲ್ಯ, ಚಪಾತಿ ಮಿಕ್ಸ್ ತರಕಾರಿ ಪಲ್ಯ, ಬೀನ್ಸ್ ಕಾಳು ಎಲ್ಲ ಹಾಕಿ ಪಲ್ಯ ಮತ್ತು ಚಪಾತಿ ರೆಡಿ ಆಯಿತು. ಇಲ್ಲಿ ರಸದ ಪಲ್ಯ, ಅನ್ನನಾದರೂ ಊಟ ಮಾಡಬಹುದು ಅಥವಾ ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚಪಾತಿಗೆ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ಇದು ಎಲ್ಲ ಮಿಕ್ಸ್ ತರಕಾರಿ. ಬನ್ನಿ ಎಲ್ಲರೂ ಚಪಾತಿ ತಿನ್ನೋಣ ಎಲ್ಲರೂ. ಧನ್ಯವಾದಗಳು ಎಲ್ಲರಿಗೂ. ನನ್ನ ಚಾನಲ್ಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಂಡಿಂಗ್ವರೆಗೂ ನೋಡಿ ನನ್ನ ಚಾನಲ್ನ. ಸಿರಿ 2019 ಲಾಗ್ಸ್ ಇನ್ ಕನ್ನಡ ಈ ಚಾನಲನ್ನು ಪ್ರೋತ್ಸಾಹಿಸಿ ಎಲ್ಲರೂ. ನನ್ನ ವೀಕ್ಷಕರಿಗೆಲ್ಲ ಧನ್ಯವಾದಗಳು. ಬೆಂಗಳೂರಲ್ಲಿ ಮೂವಿ ತೆಗಿತಾ ಇದ್ದಾರೆ ನೆಲಮಂಗಲದಲ್ಲಿ. ಆ ಮೂವಿಗೆ ಈ ಥರ ಸಿಂಹ ಬೇಕಂತೆ. ಸಿಂಹದ ವಿಗ್ರಹ ಯಾರ ಹತ್ರನಾರು ಇದ್ದರೆ ತಿಳಿಸಿ, ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಧನ್ಯವಾದಗಳು.